ಮತ್ತೆ ಎಲ್ಲರೂ ನೋಡಲಿ ಚೆನ್ನಾಗಿ ಬಂದಿದೆ. ಅವ್ರು ನಮ್ಮ ಹಳೆಯವರೇನೆ. ಚೆನ್ನಾಗಿದೆ ಮೂವಿ. ಸ್ಟೋರಿ ಚೆನ್ನಾಗಿದೆ. ನ್ಯೂ ಸ್ಟೋರಿ ಥರ ಇದೆ, ನೋಡ್ಬೋದು ಒಂದು ಟೈಮ್. ಸೊ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಇದೊಂಥರ ಡಿಫ್ರೆಂಟ್ ಫಿಲಮ್ಮು. ಇವನ್ನ ಲವ್ ಸ್ಟೋರಿ ನೋಡಿದ್ದೆ ನಾನು ಫಸ್ಟು ಹ್ಯಾಪಿ ಬರ್ತ್ಡೇನಲ್ಲಿ. ಇದು ಫುಲ್ ಡಿಫ್ರೆಂಟ್ ಆ್ಯಂಗಲಲ್ಲಿದೆ. ಸೊ ಅದರಿಂದ ನಾನು ಹೇಳೋದಕ್ಕಿಂತ ಜನ ಏನು ಹೇಳ್ತಾರೆ ಅನ್ನೋದು ನೋಡಬೇಕಷ್ಟೆ. ಸೊ ಫಸ್ಟು ಸೆಕೆಂಡು ಥರ್ಡ್ ಫಿಲಮ್ ಆದ್ದರಿಂದ ಇವರಿಗೆಲ್ಲ ಫ್ಯಾನ್ಸ್ ಕ್ರಿಯೇಟ್ ಆಗಿರೋಕ್ಕಿಲ್ಲ. ಏನಾದ್ರು ಒಂದು 4-5 ದಿವಸದೊಳಗಡೆ ನಿಮ್ಮ ಮೀಡಿಯಾನೋ ಅಥವಾ ಜನರ ಬಾಯಿನಲ್ಲೋ ಬಂದು ಪಿಕಪ್ ಆಗಬೇಕು. ಒಳ್ಳೇದಾಗಲಿ ಅಂತ ವಿಶ್ವಾಸ ಮಾಡ್ತೀನಿ. ನೀವು ಸ್ವಲ್ಪ ಎಮೋಷನ್ ಆದಂಗಿದ್ದೀರಾ? ಆ ಸೀನ್ ಹಂಗಿರುತ್ತಲ್ಲ. ಥ್ಯಾಂಕ್ ಯು. ಅಲ್ಲಿಗೆ ಬನ್ನಿ ಎಲ್ಲರಿಗೂ ಕೊಡಿ. ಅಲ್ಲೇ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಮೂವಿ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಐ ಥಿಂಕ್ ವಂಡರ್ಫುಲ್. ಇತ್ತೀಚೆಗೆ ಬಂದಿರೋ ಕನ್ನಡ ಸಿನಿಮಾಗಳಲ್ಲಿ ತುಂಬ ಒಳ್ಳೆಯ ಮೂವಿ. ಸಚಿನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್. ಹೇಗಿತ್ತು ಮ್ಯಾಮ್? ಮೂವಿ ತುಂಬ ಚೆನ್ನಾಗಿದೆ. ಸಚಿನ್ ಅವರ ಪರ್ಫಾರ್ಮೆನ್ಸ್ ಸಚಿನ್ ಪರ್ಫಾರ್ಮೆನ್ಸ್ ಇಸ್ ವೆರಿ ವೆರಿ ನ್ಯಾಚುರಲ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವನ್ ದ ಹೀರೋಯಿನ್, ಶಿ ಇಸ್ ಬ್ರಿಲಿಯಂಟ್. ಶಿ ಸ್ಟೋಲ್ ದ ಹೋಲ್ ಶೋ ಆ್ಯಂಡ್ the climax of the movie is very emotional. All of you should go watch the movie. It's very different, very entertaining, very emotional. I would say it's a whole package. So ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ನೈಸ್ ಮೂವಿ, ಚೆನ್ನಾಗಿತ್ತು. ಮೂವಿ ತುಂಬ ಚೆನ್ನಾಗಿದೆ. ನಮ್ಮ ಹೀರೋ ಸಚಿನ್ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈಗ ಫಿಲಮ್ಮು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸಸ್ಪೆನ್ಸ್ ಆಗಿದೆ. ಕೊನೆಯಲ್ಲಿ ಅದೊಂದು ಎಮೋಷನಲ್ ಸೀನ್ಸು ತುಂಬ ಇಷ್ಟ ಆಯಿತು. ಒಟ್ಟಲ್ಲಿ ತುಂಬ ದಿವಸ ಓಡುತ್ತೆ ಮೂವಿ. ಚೆನ್ನಾಗಿದೆ ಮೂವಿ. ಇದು ಒಂದು ವಿಶೇಷವಾದಂಥ ಕತೆ. ಕನ್ನಡ ಚಿತ್ರರಂಗದಲ್ಲಿ ಈ ಥರ ಸಿನಿಮಾಗಳು ಬಂದಿಲ್ಲ. ಒಂದು ತಾಯಿ ಮಕ್ಕಳಿಗೋಸ್ಕರ ತ್ಯಾಗವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ತಿಳಿಸ್ತಕ್ಕಂಥ ಸಿನಿಮಾ ಆಗಿದೆ. ದಯಮಾಡಿ ನೋಡಿ, ಚೆನ್ನಾಗಿದೆ, ಸೂಪರ್. ಮೂವಿ ಸೂಪರ್ ಆಗಿದೆ. ಒಳ್ಳೆ ಕಂಟೆಂಟ್, ಒಳ್ಳೆ ಸ್ಟೋರಿ ಇದೆ, ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಇಷ್ಟ ಆಯಿತು? ಕಾನ್ಸೆಪ್ಟ್ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಇದೆ. ಸಂಗೀತ ಭಟ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಸಿನಿಮಾ ಸೂಪರ್ ಆಗಿದೆ. ಪ್ರತಿಯೊಬ್ಬ ಒಂದು ಹೆಣ್ಮಗಳು ನೋಡಬೇಕಾಗಿರೋ ಸಿನಿಮಾ. ಒಂದು ದುಡ್ಡನ್ನು ಒಂದು ಅವಶ್ಯಕತೆಗಾಗಿ ಹೆಂಗೆ ದಾರಿ ತಪ್ಪಾರ್ದು ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ. ಒಂದು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಹೆಣ್ಮಕ್ಳು ಎಲ್ಲರೂ ಸಿನಿಮಾ ನೋಡಿ, ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾನಲ್ಲಿ. ಗಂಡಸರು ಮನೆ ಜವಾಬ್ದಾರಿ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ತೋರಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣು ತನ್ನ ಮನೆ ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಯಾವ ಎಕ್ಸ್ಟೆಂಟಿಗೆ ಬೇಕಾದರೂ ಹೋಗ್ತಾಳೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಸೂಪರ್ ಮೂವಿ, ಫ್ಯಾಮಿಲಿ ಮೂವಿ, ಎಲ್ಲರೂ ಕೂತ್ಕೊಂಡು ನೋಡೋ ಅಂಥದ್ದು. ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆಲ್ಸೋ ವೆರಿ ನೈಸ್. ಸಚಿನ್ ಆ್ಯಕ್ಟಿಂಗ್ ಈಸ್ ವೆರಿ ಅಲ್ಟಿಮೇಟ್. ಥ್ಯಾಂಕ್ ಯು. ಅದು ಎಲ್ಲ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೋದ್ರಲ್ಲ, ದಟ್ಸ್ ವೆರಿ ನೈಸ್. ಚೆನ್ನಾಗಿದೆ. ಸಂಗೀತದ ಆ್ಯಕ್ಟಿಂಗ್ ಸೂಪರ್ ಇದೆ. ಸಚಿನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ ಅಂತೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂತು ನೋಡೋ ಮೂವಿ ಇದು. ಎಲ್ಲರೂ ಬನ್ನಿ ನೋಡಿ, ಖುಷಿ ಆಗುತ್ತೆ. ಕಾಮಿಡಿನೂ ಇದೆ, ಒಂಥರ ಇಟ್ಸ್ ಗುಡ್ ಮೂವಿ. ಸಚಿನ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ನ್ಯಾಚುರಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಸೊಸೈಟಿಯಲ್ಲಿ ಸಮಾಜಕ್ಕೆ ಏನು ಕಷ್ಟದಲ್ಲಿದ್ದಾಗ ಏನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊಸೈಟಿಯಲ್ಲಿ ಕಷ್ಟದಲ್ಲಿದ್ದಾಗ ಪರಿಸ್ಥಿತಿ ಈ ಎಲ್ಲ ಕಷ್ಟಕ್ಕೆ ತೂಡುತ್ತೆ ಅನ್ನೋದನ್ನು ಸಮಾಜಕ್ಕೆ ತೋರಿಸಿದ್ದಾರೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮಾತಾಡಿದ್ವಿ ಅಲ್ಲೇ. ಹೌದಾ? ತುಂಬ ಚೆನ್ನಾಗಿ. ಅದೇ ಹೌದಾ? ದೊಡ್ಡಮ್ಮ ಸೂಪರ್. ತುಂಬ ಚೆನ್ನಾಗಿ. ಅವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ ಆಯ್ತು. ಯಾವ ಪೋರ್ಷನ್ ತುಂಬ ಕನೆಕ್ಟ್ ಆಯಿತು ನಿಮಗೆ? ತುಂಬ ಅಂದರೆ ತುಂಬ ಮನಸ್ಸಿಗೆ ಹತ್ತಿರ ಆಯಿತು? ಮನಸ್ಸಿಗೆ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಇಂಪ್ರೂವ್ ಆಗಿದ್ದಾರೆ. ನಾವು ಮುಂದಕ್ಕೂ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು.